ಸ್ಟೂಡೆಂಟ್ಸ್, ಇವತ್ತಿನಿಂದ ನಾವು ಸೈನ್ಸನ್ನು ಸ್ಟಾರ್ಟ್ ಮಾಡೋಣ. ಸ್ಪೆಷಲಿ ದ ಬಯಾಲಜಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತು ನಾವು ಲೈಫ್ ಪ್ರೋಸೆಸ್ ಚಾಪ್ಟರ್ನ ಹೇಳ್ತಾ ಹೋಗ್ತೀವಿ. ಸೊ ಲೈಫ್ ಪ್ರೋಸೆಸ್ ಅಂತ ಹೇಳಿದ್ರೆ ಸೊ ಯಾವುದೇ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಎನಿಥಿಂಗ್. ಸೊ ಎನಿ ಆರ್ಗ್ಯಾನಿಸಮ್, ಇಫ್ ಯು ಕನ್ಸಿಡರ್ ಎನಿ ಆರ್ಗ್ಯಾನಿಸಮ್, ದೇ ಶೋ ಸೊ visibly or invisible movements. So visible movements means they show chewing of the cud or movement or growth or other small movements. So those are called as the visible movements. We call it as a visible movement. For example, so if you are moving from one place to another place, that is also a visible movement. Or if you consider chewing of the cud or the shaking of the hands, so that is also considered as one of the visible movement. So chewing or movement of hands, so movement of hands or the chewing or any other movements which we can see to the eyes, which we can observe through our eyes. So those are called as the visible movements. So many of the organism doesn't show visible movement, or we cannot observe those visible movements. So for example, plant will show the growth, but we cannot observe those movements because daily we can measure the growth. So measurement is not possible through our eyes. ಸೊ ಒಂದು ನೀವು ಪ್ಲ್ಯಾಂಟ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದೆ ತೆಗೆದುಕೊಂಡ್ರೆ, ಸೊ ದ್ಯಾಟ್ ಪ್ಲ್ಯಾಂಟ್ ನೀವು ಹೈಟನ್ನ ಡೈಲಿ ಬಂದ್ಬಿಟ್ಟು ಟೇಕ್ ಹಿಡಿದು ನೀವು ಅದನ್ನ ಮೆಷರ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಇನ್ವಿಸಿಬಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ವಿಸಿಬಲ್ ಮೂವ್ಮೆಂಟ್ ಆರ್ ದ ವಿಸಿಬಲ್ ಮೂವ್ಮೆಂಟ್, ಸೊ ದ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. The whole process is going on. The process means here it may be the growth. The process means it may be the growth or the respiration or the growth or the excretion or other processes. So these processes are needed for, so the process are needed for the development. So development ಗೋಸ್ಕರ ಏನು ಬೇಕು, ಪ್ರೋಸೆಸ್ಗಳು ನಡೀತಾ ಇರಬೇಕು ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ ಗ್ರೋತ್ ಆಗಬೇಕು ಅಥವಾ ಸೊ ಯಾವುದೋ ಒಂದು ಆರ್ಗ್ಯಾನಿಸಮ್ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಪ್ರೋಸೆಸ್ಗಳು ನಡೀತಾ ಇರುತ್ತೆ. ಈ ಪ್ರೋಸೆಸ್ಗಳು ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಕೆಲವೊಂದು ದ ಪ್ರೋಸೆಸ್ ಅಂತ ಹೇಳಿದಾಗ ಇಲ್ಲಿ ಕೆಲವೊಂದು ಪ್ರೋಸೆಸ್ಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸಿಟ್ಟಿಂಗ್ ಇನ್ ಅ ಚೇರ್, ಸೊ ನೀವು ಒಂದು ಚೇರ್ ಮೇಲೆ ನೀವು ಕೂತಿದ್ದೀರಾ, ಸಿಟ್ಟಿಂಗ್ ಇನ್ ಅ ಚೇರ್, ಬಟ್ ಯು ಆರ್ ನಾಟ್ ಡೂಯಿಂಗ್ ಎನಿ ವರ್ಕ್. ನೀವು ಯಾವುದೇ ಥರದ ಕೆಲಸ ಮಾಡ್ತಿಲ್ಲ, ಬಟ್ ಯು ಆರ್ ಸ್ಟಿಲ್ ಸಿಟ್ಟಿಂಗ್ ಇನ್ ಅ ಚೇರ್. ಆರ್ ಇಫ್ ಯು ಆರ್ ಸ್ಲೀಪಿಂಗ್, ಸೊ ಸ್ಲೀಪಿಂಗ್ ಇರ್ಬೋದು ಅಥವಾ ಏನೇ ನೀವು ಕೆಲಸ ಮಾಡ್ದೇನೆ ಇರ್ಬೋದು. ದೆನ್ ಆಲ್ಸೋ ದೇರ್ ಆರ್ ಸರ್ಟನ್ ರಿಯಾಕ್ಷನ್ಸ್ ಆರ್ ಕೆಲವೊಂದು ಪ್ರೋಸೆಸ್ಗಳು ನಡೀತಾ ಇರುತ್ತೆ. ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ದ ಬಯಾಲಜಿಕಲ್ ರಿಯಾಕ್ಷನ್ಸ್ಗಳು ನಡೀತಾ ಇರುತ್ತೆ. ಸೊ ಬಯಾಲಜಿಕಲ್ ಆರ್ ದ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೀತಾ ಇರುತ್ತೆ. ಹಾಗಂತ ಹೇಳಿದ್ರೆ ಸೊ ಬೇರೆ ನಮಗೆ ಬೇರೆ ಯಾವುದೇ ಥರದ ಮೂವ್ಮೆಂಟ್ ಇರೋದಿಲ್ಲ ಅಂದಾಗ ಏನು ನಡೆಯೋದಿಲ್ಲ ಅಂತಾಗಲ್ಲ. ಸೊ ಎಲ್ಲ ಮೂವ್ಮೆಂಟ್ ಇಲ್ಲದೆ ಇದ್ರೂ ಕೆಲವೊಂದು ಪ್ರೋಸೆಸ್ಗಳು ನಡೀತಾ ಇರುತ್ತೆ. ಸೊ ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ಸೊ ಬಯೋಕೆಮಿಕಲ್ ಕನ್ಸ್ಟ್ರಕ್ಟಿವ್ ಪ್ರೋಸೆಸಸ್ ಇರ್ಬೋದು ಅಥವಾ ಡಿಸ್ಟ್ರಕ್ಟಿವ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಕನ್ಸ್ಟ್ರಕ್ಟಿವ್ ಪ್ರೋಸೆಸ್ ಅಂತ ಹೇಳಿದರೆ ಇಫ್ ಯು ಕನ್ಸಿಡರ್ ಮೀ, ಸೊ ಐ ಆಮ್ ರೈಟಿಂಗ್. ಸೊ ರೈಟಿಂಗ್ ಅಂತ ಹೇಳಿದಾಗ ಸೊ ಆಲ್ ದ ಮಸಲ್ ಸೆಲ್ಸ್ ಆರ್ ಅಂಡರ್ ದ ಫಂಕ್ಷನ್. ಸೊ ಫಂಕ್ಷನ್ ನಡೀತಾ ಇರುತ್ತೆ. ಇಟ್ ನೀಡ್ಸ್ ಎನ್ ಎನರ್ಜಿ. ಸೊ ರೆಸ್ಪಿರೇಷನ್ ಪ್ರೋಸೆಸ್ ಆಗಿರ್ಬೋದು ಅಥವಾ ರೈಟಿಂಗ್ ಆರ್ ದ ಡೈಜೆಷನ್ ಆರ್ ದ ರೆಸ್ಪಿರೇಷನ್ ಆರ್ ದ ಎಕ್ಸ್ಕ್ರೀಷನ್, ಇಟ್ ನೀಡ್ಸ್ ಸಮ್ ಎನರ್ಜಿ. ಸೊ ಎನರ್ಜಿಯನ್ನು ಬೇಕಾಗುತ್ತೆ ಅಂತ ಹೇಳ್ತೀವಿ. ಸೊ ಇಟ್ ಮೇ ಬಿ ದ destructive process or there is a constructive process. Constructive ಅಥವಾ ಡಿಸ್ಟ್ರಕ್ಟಿವ್ ಎರಡು ಪ್ರೋಸೆಸ್ ಆದರೂ ಸಹ ಸೊ ಇಟ್ ನೀಡ್ಸ್ ಸಮ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಮೀನ್ಸ್ ಸೆಲ್ ರಿಪೇರಿಂಗ್ ಪ್ರೋಸೆಸ್ ಏನಾಗುತ್ತೆ, ಇಟ್ ನೀಡ್ಸ್ ಅಂದರೆ ಒಂದು ಸೆಲ್ ಡಿವೈಡ್ ಆಗಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕಾಗುತ್ತೆ. ಸೊ ಅದು ಏನಾಗ್ತಾ ಹೋಗುತ್ತೆ, ಆ ಸೆಲ್ಗಳನ್ನು ಅಥವಾ ಫೋಟೋಸಿಂಥಸಿಸ್. ಫಾರ್ ಎಕ್ಸಾಂಪಲ್ ನೀವು ಒಂದು ಲೀಫನ್ನು ತೆಗೆದುಕೊಳ್ತೀರಾ, ಲೀಫಲ್ಲಿ ಒಂದು ಪಾರ್ಟ್ ಏನಾಗಿರ್ಬೋದು ಡ್ಯಾಮೇಜ್ ಆಗಿರ್ಬೋದು.
ಸೊ ಆ ಡ್ಯಾಮೇಜ್ ಆಗಿರೋ ಪಾರ್ಟನ್ನು ಅದು ಸೆಲ್ ಮತ್ತೆ ರೀಗೈನ್ ಮಾಡ್ಕೋಬೇಕು ಅಂದಾಗ ದೇರ್ ಈಸ್ ಎ ಕನ್ಸ್ಟ್ರಕ್ಟಿವ್ ಪ್ರೋಸೆಸ್ ನಡೀತಾ ಇರುತ್ತೆ. ಡಿಸ್ಟ್ರಕ್ಟಿವ್ ಅಂತ ಹೇಳಿದಾಗ ಸೊ ನಮ್ಮಲ್ಲಿ ಇರುವಂತಹ ನಾವು ಯೂಸ್ ಮಾಡಿರುವಂತಹ ಫುಡ್ಡು ನಮ್ಮ ಅನಿಮಲ್ಸ್ ಅಲ್ಲಾದರೆ ಏನಾಗುತ್ತೆ, ಫುಡ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇರ್ತೀವಿ, ಸೊ ನಾವು ಎನರ್ಜಿಯನ್ನು ತೆಗೆದುಕೊಳ್ತೀವಿ. ಆ ಎನರ್ಜಿ ಎಲ್ಲ ಒಂದೇ ಫಾರ್ಮಲ್ಲಿ ಇರಲ್ಲ, ಬೇರೆ ಬೇರೆ ಫಾರ್ಮಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಫಾರ್ಮಿಂದನೂ ನಾವು ಅದನ್ನ ಏನು ಮಾಡ್ತಾ ಹೋಗ್ತೀವಿ, ಸೊ ಒಂದು ಎನರ್ಜಿ ಫಾರ್ಮ್ಗೆ ತಂದುಕೊಳ್ತಾ ಹೋಗ್ತೀವಿ. ಸೊ ಈ ಥರ ಏನಾಗುತ್ತೆ, ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಪ್ರೋಸೆಸ್ ಎರಡರ ಮೂಲಕನೂ ಸಹ ಸೊ ನಮಗೆ ಎನರ್ಜಿ ಸೋರ್ಸು ಸಿಗ್ತಾ ಹೋಗುತ್ತೆ. ಸೊ ಎನರ್ಜಿ ಸೋರ್ಸು ಸಿಗುತ್ತೆ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಟಿವ್ ಆಗಿರ್ಬೋದು ಅಥವಾ ಡಿಸ್ಟ್ರಕ್ಟಿವ್ ಪ್ರೋಸೆಸ್ ಆಗಿರ್ಬೋದು, ಸೊ ಎರಡರಲ್ಲೂ ಸಹ ನಮಗೆ ಎನರ್ಜಿ ಸಿಗುತ್ತೆ. ಹಾಗಾದರೆ ಏನು, ಸೊ ವೇರ್ ವಿ ಗೆಟ್ ದ ಎನರ್ಜಿ, ಎನರ್ಜಿ ಇಸ್ ದ ಸಿಂಗಲ್ ಸೋರ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎವ್ರಿಥಿಂಗ್, ಸೊ ಸಿಂಗಲ್ ಸೋರ್ಸ್ ಅಂತ ಹೇಳಿದಾಗ ಎನರ್ಜಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರಬೇಕು. ವಾಟ್ ವಿ ನೀಡ್ ಈಸ್ ಎನರ್ಜಿ. ಸೊ ಎನರ್ಜಿ ಅಂತ ಹೇಳಿದಾಗ ಸರೌಂಡಿಂಗ್ ಎನ್ವಿರಾನ್ಮೆಂಟಿಂದ ನಮಗೆ ಎನರ್ಜಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದ ಬ್ಯಾಕ್ಟೀರಿಯಾ ಆರ್ ದ ಪ್ಲಾಂಟ್ಸ್ ದೇ ಗೆಟ್ ದ ಎನರ್ಜಿ ಫ್ರಮ್ ದ ಔಟರ್ ಎನ್ವಿರಾನ್ಮೆಂಟ್. ಸೊ ಔಟರ್ ಎನ್ವಿರಾನ್ಮೆಂಟಿಂದ ಎನರ್ಜಿಯನ್ನು ತೆಗೆದುಕೊಂಡು, ಸೊ ಔಟರ್ ಎನ್ವಿರಾನ್ಮೆಂಟಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಇರುವಂತಹ ಇನ್ಆರ್ಗ್ಯಾನಿಕ್ ಹಾಗೂ ವಾಟರ್ ಮಾಲಿಕ್ಯೂಲ್ಸ್ಗಳನ್ನು ಯೂಸ್ ಮಾಡ್ಕೊಳುತ್ತೆ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ದ ವಾಟರ್ ಮಾಲಿಕ್ಯೂಲ್ಸು ಆರ್ ಆ್ಯಂಡ್ ವಾಟರ್ ಎರಡನ್ನ ಯೂಸ್ ಮಾಡ್ಕೊಂಡು ದೇ ಗೆಟ್ ದ ಎನರ್ಜಿ. ಯಾವುದು, ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು. ಸೊ ಇವುಗಳೇನು ಮಾಡುತ್ತೆ, ಎನರ್ಜಿಯನ್ನು ತೆಗೆದುಕೊಳ್ತಾ ಹೋಗುತ್ತೆ. ವೇರ್ ದೇ ಗೆಟ್ ಫ್ರಮ್ ದ ಸೊ ಎನರ್ಜಿ ಫ್ರಮ್ ದ ಔಟರ್ ಎನ್ವಿರಾನ್ಮೆಂಟ್. For other organisms, for example, if you consider the multicellular or complex level of organism, so through the food, so through food ಮೂಲಕ ಏನಾಗುತ್ತೆ, ಅದುಗಳಿಗೆ ಎನರ್ಜಿನ ಸಿಗ್ತಾ ಹೋಗುತ್ತೆ. ಸೊ ಈ ಎರಡು ಎನರ್ಜಿ ನಾವೇನು ಹೇಳ್ತೀವಿ, ಇಲ್ಲಿ ಮಲ್ಟಿಸೆಲ್ಯುಲರ್ ಆಗಿದ್ದರೆ ಬೇರೆ ಬೇರೆ ಕಾಂಪ್ಲೆಕ್ಸ್ ಲೆವೆಲ್ ಆಫ್ ಆರ್ಗನೈಸೇಷನ್ ಏನಾಗುತ್ತೆ, ಬೇರೆ ಬೇರೆ ಥರದಲ್ಲಿ ಏನಾಗ್ತಾ ಹೋಗುತ್ತೆ, ಎನರ್ಜಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಸೊ ಈ ಎನರ್ಜಿಯನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಆದರೆ ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಸೊ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ, ಇಫ್ ಯು ಆಲ್ರೆಡಿ ನೋ ವಾಟ್ ಈಸ್ ಸಿಂಗಲ್ ಸೆಲ್ಲರ್ ಆರ್ಗ್ಯಾನಿಸಮ್ ಆರ್ ಯೂನಿಸೆಲ್ಲರ್ ಅಂತ ಹೇಳಿದ್ರೆ, so it is especially all the activities or the biochemical activities or the metabolic activities is going to done by a single cell or the unit or one and only cell. All the activities is carried through a single cell. That what we called as a unicellular organism. So unicellular organism anta helತೀವಿ. In complex organism, that means in higher grade of organization, ಅಂದರೆ higher level of organization ಅಂತ ಹೇಳ್ತೀವಿ. So we come across many level of organization. So cell level of organization, tissue and complex level of organization ಅಂತ ಏನು ಕರಿತೀವಿ. ಅದರಲ್ಲಿ ಕಾಂಪ್ಲೆಕ್ಸ್ ಲೆವೆಲ್ ಆಫ್ ಆರ್ಗನೈಸೇಷನ್ಗೆ ಬಂದಾಗ, ಫಾರ್ ಎಕ್ಸಾಂಪಲ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಎಲ್ಲ ಟಿಶ್ಯೂಸ್ ಇದೆ, ಅಂದರೆ ಬೇರೆ ಬೇರೆ ಟಿಶ್ಯೂಸ್. ಸೊ ಮೆನಿ ಟಿಶ್ಯೂಸ್ ಗೋಯಿಂಗ್ ಟು ಪರ್ಫಾರ್ಮ್ ಅ ಸಿಂಗಲ್ ಫಂಕ್ಷನ್, ದಟ್ ಮೀನ್ಸ್ ರೆಸ್ಪಿರೇಷನ್ ಆಗಬೇಕು ಅಂದರೆ, ಸೊ ವಿ ಇನ್ಹೇಲ್ ದ ಗ್ಯಾಸಸ್ ಥ್ರೂ ದ ನಾಸ್ಟ್ರಿಲ್ಸ್ ಮೂಲಕ ತೆಗೆದುಕೊಳ್ತೀವಿ. ಆ್ಯಂಡ್ ಇಟ್ ಪಾಸ್ ಥ್ರೂ ಎ ಪ್ಯಾಸೇಜ್ ನೇಸಲ್ ಕೆನಾಲ್ಗೆ ಹೋಗುತ್ತೆ. ದೆನ್ ಟು ದ ಬ್ರಾಂಕೈ, ಸೊ ಬ್ರಾಂಕ್ಯೂಲ್ ಆ್ಯಂಡ್ ಬ್ರಾಂಕೈ. ಸೊ ಈ ಥರ ಏನಾಗ್ತಾ ಹೋಗುತ್ತೆ, ಅಲ್ಲಿ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸಿ, this is also a tissue, this nostril is also made up of tissue, nasal cavity is also made of tissue, and bronchi is also made up of tissues. Bronchioles are also made up of tissues. See, set of tissue, so it is going to perform a single function, that is the respiration. So respiration ಆಗಬೇಕು ಅಂತ ಹೇಳಿದಾಗ ಇಷ್ಟೆಲ್ಲ ಟಿಶ್ಯೂಸ್ಗಳು ಸೇರಿಬಿಟ್ಟು ಒಂದು ಫಂಕ್ಷನ್ನ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಎನರ್ಜಿ ಅಂತ ಹೇಳಿದಾಗ, ಸೊ ಇದಕ್ಕೆ ಏನಾಗುತ್ತೆ, ವಾಟ್ ವಿ ಯೂಸ್ ಆರ್ ವಾಟ್ ವಿ ಗೆಟ್ ದ ಎನರ್ಜಿ ಫ್ರಮ್ ದ ಔಟರ್ ಸೋರ್ಸ್. ಸೊ ದೇ ಆರ್ ಗೋಯಿಂಗ್ ಟು ಬ್ರೇಕ್ ಡೌನ್ and they release energy, and which is helpful for doing these activities. So our activities ಗೆ ಬೇಕಾಗುವಂತಹ ಎನರ್ಜಿಯನ್ನು ಪಡ್ಕೊಳ್ತಾ ಹೋಗುತ್ತೆ. So if you consider the plants and animals, so we can observe, so ಪ್ಲಾಂಟ್ಸ್ಗಳು ಎಲ್ಲೂ ಮೂವ್ ಆಗೋದಿಲ್ಲ, but they also get the energy. So plants
ಮೂವ್ಮೆಂಟ್ ಇರೋದಿಲ್ಲ, ಯಾವ ಪ್ಲಾಂಟ್ಸ್ ಮೂವ್ಮೆಂಟ್ ಇರೋದಿಲ್ಲ. ದಟ್ ಮೀನ್ಸ್ ದೇ ವಿಲ್ ನಾಟ್ ಮೂವ್ ಫಾರ್ ದ ಫುಡ್. ಸೊ ಮೂವ್ಮೆಂಟ್ ಮೀನ್ಸ್ it is not like flexibility. It is not flexibility. Movements means the movement of or moving from one place to another for food. So they, what happens, the plant have get the energy through photosynthesis. So photosynthesis ಅನ್ನೋ ಏನಿದೆ ಆ ಪ್ರೋಸೆಸ್ ಮೂಲಕ ಏನಾಗ್ತಾ ಹೋಗುತ್ತೆ, ಎನರ್ಜಿಯನ್ನು ಪಡೆದುಕೊಳ್ತಾ ಹೋಗುತ್ತೆ, ಆ ಫುಡ್ ಪ್ರೊಡಕ್ಷನ್ ಆಗುತ್ತೆ. ಫುಡ್ ಪ್ರೊಡಕ್ಷನ್ ಆದರೆ ಮಾತ್ರ ನಮಗೇನು ಸಿಗೋದು, ಎನರ್ಜಿ ಸಿಗೋದು. ಸೊ ಫುಡ್ ಪ್ರೊಡಕ್ಷನ್ ಆಗುತ್ತೆ, ಫುಡ್ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ, ದೇರ್ ಬೈ ಇಟ್ ಗೆಟ್ ದ ಎನರ್ಜಿ ಅಂತ ಹೇಳ್ತೀವಿ. ಸೊ ಹಾಗೆ ನಮಗೇನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಏನಾಗುತ್ತೆ ಅಥವಾ ಅದರ್ ಆರ್ಗ್ಯಾನಿಸಮ್ ಅಂತ ತೆಗೆದುಕೊಂಡ್ರೆ ಅವುಗಳ ಫುಡ್ಡನ್ನು ಕನ್ಸ್ಯೂಮ್ ಮಾಡಿದ್ಮೇಲೆ ಅದಕ್ಕೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು. ಸೊ ಯೂನಿಸೆಲ್ಯುಲರ್ಲಿ ಏನಾಗ್ತಾ ಹೋಗುತ್ತೆ, ಸಿಂಗಲ್, ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಔಟರ್ ಎನ್ವಿರಾನ್ಮೆಂಟ್ ಆ್ಯಂಡ್ ದಿಸ್ ಈಸ್ ದ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. So here the single cell is going to perform all the function. Here it absorbs all the food particle, and the single cell is going to perform all the respiration, digestion and other process. So when you come to the other organism, the different set of tissues is going to perform a single function. So that is the difference. So we are not under the control of the environment. Environmental control ಅಲ್ಲಿ ನಮಗೆ ಇಲ್ಲದೆ ಇರೋದ್ರಿಂದ ಸೊ ವಿ ನೀಡ್ ಎನರ್ಜಿ ಫ್ರಮ್ ಡಿಫ್ರೆಂಟ್ ಸೋರ್ಸಸ್, ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಎನರ್ಜಿಯನ್ನು ಪಡ್ಕೊತಾ ಹೋಗ್ತೀವಿ. ಸೊ ಪ್ಲಾಂಟ್ ಪೀಸಸಲ್ಲಿ ಏನಾಗುತ್ತೆ, ಎನರ್ಜಿ ಬೇಕು ಅಂದಾಗ ಒಂದು ಫುಡ್ ಪ್ರೊಡಕ್ಷನ್ ನಡಿಬೇಕು. ಈ ಫುಡ್ ಪ್ರೊಡಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಆಗುತ್ತೆ. ದಟ್ ಈಸ್ ದ ಮೇನ್ ಸೋರ್ಸ್. ಸೊ ನೀವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ನಿಮ್ಮ 9th ಸ್ಟ್ಯಾಂಡರ್ಡ್ ಕ್ಲಾಸಸ್ಸಲ್ಲಿ ಏನಾಗಿದೆ, ಸೊ ಯು ಹ್ಯಾವ್ ಅಬ್ಸರ್ವ್ಡ್ ಅಬೌಟ್ ದ ಸ್ಟೊಮ್ಯಾಟ ಸ್ಟ್ರಕ್ಚರ್ಸ್ ಅನ್ನು ನಾನು ಬರೀತೀನಿ. ಸಿ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ stomata. So this is the structure of a stomata. So these are covered by the guard cells. So guard cells ಗಳಿಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ. and so ಈ guard cells ಗಳು ಏನಾಗಿರುತ್ತೆ, ಇದನ್ನು ಕವರ್ ಮಾಡ್ತಾ ಇದೆ. and this is called as a stomatal pore. we call it as a stomatal pore. so ಈ stomata ಎಲ್ಲಿರುತ್ತೆ, where we can see the stomata. these are present in leaves. ಎಲ್ಲಿರುತ್ತೆ, leaves. So if you are observed keenly through a microscope, when you are going to take the cross section of the leaf, you can clearly observe the stomata. So what happens through the leaf? Leafige ellinda andre photosynthesis nadibeku andre, if the photosynthesis is going to occur through a leaf, that means it needs carbon dioxide and water. So carbon dioxide, leaf absorbs the carbon dioxide and it gets the water through the water channel. That means xylem. So xylem is the water conducting tissue. So it absorbs, xylem absorbs the water from the roots and it moves to the leaf. So leaves ಗಳಿಗೆ ಹೋಗುತ್ತೆ. ಅಂದ್ರೆ leaves ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. we call it as a concentration gradient. that means ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಹೈಯರ್ ಕಾನ್ಸಂಟ್ರೇಷನ್ ಇರುತ್ತೆ ಅಂದರೆ ಅಲ್ಲಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ವಿ ಕ್ಯಾನ್ ಕಾಲ್ಡ್ ಆಸ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಇಲ್ಲಿಗೆ ವಾಟರ್ ಬಂದಾಗ ಏನಾಗುತ್ತೆ, ಇಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ ವಾಟರ್ ಮಾಲಿಕ್ಯೂಲ್, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋಯರ್ ಕಾನ್ಸಂಟ್ರೇಷನ್, then to the these cards, then to the stomatal cells. ಸೊ ಏನಾಗುತ್ತೆ ಅಂತ ಹೇಳಿದಾಗ, ಸೊ ಹೈಯರ್ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ, ಎವಾಪರೇಷನ್ ಅಂತ ಹೇಳ್ತೀವಿ. ಸೊ ಎವಾಪರೇಷನ್ ಅಂತ ಹೇಳಿದಾಗ ಸೊ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತಾ ಹೋಗುತ್ತೆ, ವೇಪರ್ ಫಾರ್ಮ್ ಅಲ್ಲಿ ಹೋಗ್ತಾ ಅಂದರೆ ಔಟರ್ ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎವಾಪರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಸೊ ಇಟ್ ಅಬ್ಸರ್ವ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡು ಎಲ್ಲಿಗೆ ಬರುತ್ತೆ, ಸಿ ಲೀಫಲ್ಲಿ ನಾನು ಹೇಳಿದೆ ಕ್ಲೋರೋಫಿಲ್ ಅನ್ನು, ಕ್ಲೋರೋಪ್ಲಾಸ್ಟ್ ಇರುತ್ತೆ ಲೀಫನ್ನು ನೀವು ಕಟ್ ಮಾಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಏನಿರುತ್ತೆ, ಸೊ ದೇರ್ ಈಸ್ ಅ ಕ್ಲೋರೋಪ್ಲಾಸ್ಟ್ ಇರುತ್ತೆ ಆ್ಯಂಡ್ ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ಲು ಏನು ಮಾಡುತ್ತೆ, ಸೊ ಕಾರ್ಬನ್ ಡೈಆಕ್ಸೈಡ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಆ್ಯಂಡ್ ವಾಟರ್ ಝೈಲಮಿಂದ ಬಂದಿರುತ್ತೆ. ಝೈಲಮಲ್ಲಿ ಏನಾಗಿರುತ್ತೆ, ವಾಟರ್ ಇರುತ್ತೆ. ಸೊ ವಾಟರಿಂದ ಎಲ್ಲಿ ಬಂದಿರುತ್ತೆ, ಸ್ಟೊಮ್ಯಾಟದಲ್ಲಿ ಬರುತ್ತೆ. ಸೊ ಪ್ಲ್ಯಾಂಟ್ಗಳಿಗೆ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇದೆರಡನ್ನ ಯೂಸ್ ಮಾಡಿಕೊಂಡು ಏನಾಗುತ್ತೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ನಡೆಯುತ್ತೆ. ಸೊ ಈ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ ಹೇಳಿದಾಗ ದರ್ ಇಸ್ ಅ
what is photosynthesis? That is the production of the food. So production of the food in the presence of sunlight using the materials. So that means that is the carbon dioxide and water. So ಈ ಎರಡು ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫುಡ್ ಪ್ರೊಡಕ್ಷನ್ ನಡೆಯುತ್ತೆ. ಯಾವುದ್ರ ಪ್ರೆಸೆನ್ಸ್ ಅಲ್ಲಿ? ಇನ್ ದ ಪ್ರೆಸೆನ್ಸ್ ಆಫ್ ದ ಸನ್ಲೈಟ್. ಸನ್ಲೈಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅದಿದ್ದಾಗ ಮಾತ್ರ ಇಲ್ಲಿ ಸ್ಪ್ಲಿಟ್ ಆಗುತ್ತೆ, ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸಿ ವಾಟ್ ಹ್ಯಾಪನ್ಸ್, ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ನಾನು ಅವಾಗಲೇ ಹೇಳಿದಾಗ ದೇ ಆರ್ ಪ್ರೆಸೆಂಟ್ ಇನ್ ದ ಸ್ಟೊಮ್ಯಾಟೋದಲ್ಲಿ ಇರುತ್ತೆ. ಸೊ ಸ್ಟೊಮ್ಯಾಟೋದಲ್ಲಿ ಏನಾಗಿರುತ್ತೆ, ಕಾರ್ಬನ್ ಡೈಆಕ್ಸೈಡು ಮತ್ತು ಕ್ಲೋರೋಫಿಲಲ್ಲಿ ಕಾರ್ಬನ್ ಡೈಆಕ್ಸೈಡು, ಸ್ಟೊಮ್ಯಾಟೋದ ಮೂಲಕ ವಾಟರ್ ಸಿಗುತ್ತೆ. ಆ್ಯಂಡ್ ವೆನ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಸನ್ಲೈಟಲ್ಲಿ ಇದ್ದಾಗ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ದೇರ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ದಟ್ ಮೀನ್ಸ್ ದೇರ್ ಈಸ್ ಅ ಸ್ಪ್ಲಿಟ್ಟಿಂಗ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್. ಸೊ ವೆನ್ ದ ಲೀಫ್ ಅಬ್ಸರ್ವ್ಸ್ ದ ಸನ್ಲೈಟ್, ಸೊ ಲೈಟನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಲೈಟ್ ಎನರ್ಜಿನ it changes into chemical energy. Light energy changes into chemical energy. That means chemical reaction ಆಗುತ್ತೆ. That means carbon dioxide and water that gives to carbohydrate. So carbon dioxide plus water ಏನಾಗುತ್ತೆ, split ಆಗಿ. So that means it is going to split. Here water splits and carbon dioxide also splits. So carbon dioxide by reduction division and splitting of the water is by the hydrogen and the oxygen molecules. So that is the main chemical process that is going to take place inside the leaf. So splitting ಆಗುತ್ತೆ. So split ಆಗ್ಬಿಟ್ಟು, so again rearrangement ಆಗ್ಬಿಟ್ಟು, what we call as regaining ಅಥವಾ combining ಆಗ್ಬಿಟ್ಟು there is a formation of the ಕಾರ್ಬೋಹೈಡ್ರೇಟ್ಗಳು ಫಾರ್ಮ್ ಆಗುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಮೇನ್ಲಿ ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ದಟ್ ಈಸ್ C6H12 ಆ್ಯಂಡ್ O6. ಸೊ ಜೊತೆಗೆ ಏನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್ ಆಲ್ಸೋ ರಿಲೀಸ್ ಅಂತ ಹೇಳ್ತೀವಿ. ಬಟ್ ದಿಸ್ ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸಿಂಗ್ ಮೀನ್ಸ್ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಪ್ಲಸ್ 12 water molecules, that is going to give 6 carbohydrate, that is especially the glucose molecules, and 6 oxygen molecules and 6 water molecules. That is how it gets the energy. So glucose, it is stored. So the stored energy, so glucose, it is used for other purpose. If it is not used, and then some purpose, sometimes it is used, if it is essential, the glucose is used for the purpose. If it is not used ಅಂತ ಹೇಳಿದಾಗ it is ಸ್ಟೋರ್ ಆಗಿ ಉಳ್ಕೊಳ್ಳುತ್ತೆ. ಲೀವ್ಸ್ ಅಲ್ಲಿ ಸ್ಟೋರ್ ಆಗಿ ಉಳಿಯುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್, ಲೀವ್ಸ್ ಆಗಿರ್ಬೋದು ಅಥವಾ ಬೇರೆ ಇದರಲ್ಲಿ ಹಾಗೆ ಸ್ಟೋರ್ಡ್ ರಿಸರ್ವ್ ಅಂತ ಹೇಳ್ತೀವಿ, ರಿಸರ್ವ್ ಮೆಟೀರಿಯಲ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸ್ಟಾರ್ಚ್ ಅಂತ ನಾವೇನು ಕರಿತೀವಲ್ವಾ. ಸೊ ಪೊಟ್ಯಾಟೋದಲ್ಲಿ ಇರುತ್ತೆ, ರೈಸಲ್ಲಿ ಇರುತ್ತೆ, ಅಲ್ಲೆಲ್ಲ ಏನಾಗುತ್ತೆ, ಸ್ಟಾರ್ಚ್ ಇರುತ್ತೆ. ದಟ್ ಈಸ್ ವಾಟ್ ಇಟ್ ಈಸ್ ದ ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಅದನ್ನು ಸ್ಟಾರ್ಚ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಸ್ಟೋರ್ಡ್ ಮೆಟೀರಿಯಲ್ ಇರುತ್ತೆ. ಅಂದರೆ ಈಗ ನೀವು ತೊಗೊಂಡಿರೋ ಫುಡ್ಡಲ್ಲಿ ನಿಮಗೆ ಗ್ಲೂಕೋಸ್ ಸಿಕ್ಕಿರುತ್ತೆ, ಎಲ್ಲ ಇರುತ್ತೆ. ಒಂದು 10 ಗಂಟೆ ಊಟ ಮಾಡಲಿಲ್ಲ ಅಂದಾಗ ಈ ಸ್ಟೋರ್ಡ್ ಗ್ಲೈಕೋಜನ್ ಏನಾಗುತ್ತೆ, ನಮಗೆ ಎನರ್ಜಿ ಕೊಡುತ್ತೆ. ಸೊ ಅದೇ ಥರ ಇಲ್ಲಿ ಏನಾಗುತ್ತೆ, ಸ್ಟೋರ್ಡ್ ಫಾರ್ಮಲ್ಲಿ ಸ್ಟಾರ್ಚ್ ಇದ್ದರೆ ಪ್ಲ್ಯಾಂಟ್ಸಲ್ಲಿ, ಅನಿಮಲ್ಸಲ್ಲಿ ಏನಾಗುತ್ತೆ, ಗ್ಲೈಕೋಜನ್ ಫಾರ್ಮಲ್ಲಿ ನಾವು ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅನಿಮಲ್ಸಲ್ಲಿ ನಾವು ಸ್ಟೋರ್ಡ್ನ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಒಂದು ಅಬ್ಸರ್ವ್ ಮಾಡೋದು, ಫೋಟೋಸಿಂಥಸಿಸ್ ಮಾಡಿ ಫುಡ್ ಪ್ರೊಡಕ್ಷನ್ನ ಮಾಡುತ್ತೆ. ದಟ್ ಮೀನ್ಸ್ it produces its own food. So these type of food productions, so it is called as autotrophic type of nutrition. So we call it as a autotrophic type of nutrition. Autotrophic type of nutrition. So if the organism is dependent on the other organism for their food, then we call as heterotrophic food or heterotrophs. The organism which depends on the food for other source,
So those are called as the heterotroph. The type of nutrition we call as a heterotrophic nutrition. If the organism dependent on the other organism for the food, those are called the heterotrophs. The food or the organism which depend on the heterotrophic type of nutrition, those are called as the method or the phenomena through which the autotrophic nutrition ಅಂತ ಹೇಳಿ ಕರೆದ್ವಿ. ಅಂದ್ರೆ they produce their own food ಅಂತ ಹೇಳಿದ್ವಿ. ಹೆಟೆರೋಟ್ರೋಪಿಕ್ ಅಂದ್ರೆ ಫುಡ್ ಪ್ರೊಡಕ್ಷನ್ ಅಥವಾ ಫುಡ್ ಮೇಲೆ ಫುಡ್ಡಿಗೋಸ್ಕರ ಬೇರೆ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಈ ಪ್ರೋಸೆಸ್ಗಳು ಹೇಗೆ ನಡೆಯುತ್ತೆ? ಸೊ ಜನರಲಿ ನಾವೇನು ಮಾಡ್ತೀವಿ ಅಂದರೆ ಹ್ಯೂಮನ್ ಬೀಯಿಂಗ್ಸನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು, ಯಾವ ಥರ ಫುಡ್ಡನ್ನು ತೆಗೆದುಕೊಳ್ತೀವಿ, ಆ ಫುಡ್ಡು ಎನರ್ಜಿಯಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ಇವೆಲ್ಲವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಹೀಗೆ ಮುಂದೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಹೋಗಿ ನಿಮಗೆ ಸೈನ್ಸು ಮತ್ತು ಮ್ಯಾಥ್ಸ್ಗಳು ನಿಮಗೆ ಕಂಟಿನ್ಯೂಸ್ ಲೆಸನ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟನ್ನು ಮಾಡಿ. ಸೊ ನಿಮ್ಗೆ ಯಾವ್ದಾರ ಟಾಪಿಕ್ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಯಾವ್ದಾರ ಟಾಪಿಕ್ ಡೌಟ್ ಇದ್ದರೆ ಆ ಡೌಟ್ಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ, ಅದರ ಮೇಲೆ ನಿಮಗೆ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ.